ಕುಣಿಗಲ್ಲು ಸಮೀಪದ ಶ್ರೀ ಭಗವತಿ ದೇವಸ್ಥಾನದಲ್ಲಿ ಶ್ರೀ ಉಮಾಮಹೇಶ್ವರಿ ಭಜನಾ ಮಂಡಳಿ ವತಿಯಿಂದ ನಡೆಸಲಾದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಪ್ರತಿ ವರ್ಷ ಸಂಕ್ರಾಂತಿ ದಿನದಂದು ಉಮಾಮಹೇಶ್ವರಿ ಭಜನಾ ಮಂಡಳಿಯು ಈ ಕಾರ್ಯಕ್ರಮವನ್ನು ಆಚರಿಸಿಕೊಂಡು ಬರುತ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾವು ಉಮಾಮಹೇಶ್ವರಿ ಭಜನಾ ಮಂಡಳಿಯಿಂದ ಮಕರ ಸಂಕ್ರಾಂತಿ ದಿನ ಜನವರಿ 14ರಂದು ಹಲವಾರು ವರ್ಷಗಳಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದೆವು. ಈಗ ಹಲವು ಕಾರಣ ಕೊರೋನಾ ಬಂದಲ್ಲಿಂದ ನಾವು ಭಜನಾ ಮಂಡಳಿಯ ಸದಸ್ಯರೇ ಸೇರಿ ಪ್ರತಿ ವರ್ಷ ಬೆಳಿಗ್ಗೆ ಗಣಹೋಮ ಮಾಡಿ ನಂತರ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಕೈಕೇರಿಯ ಭಗವತಿ ದೇವಸ್ಥಾನದಲ್ಲಿ ಮಾಡುತ್ತಾ ಬಂದಿದ್ದೇವೆ. ಅದರ ಪ್ರಯುಕ್ತ ಇವತ್ತು ಕೂಡ ನಾವು ಇಲ್ಲಿ ಎಲ್ಲರೂ ಭಜನಾ ಮಂಡಳಿಯ ಸದಸ್ಯರು ಸೇರಿ ನಮ್ಮ ಭಜನಾ ಮಂಡಳಿಯಿಂದ ಭಜನೆಯನ್ನು ಮಾಡುತ್ತಾ ಸತ್ಯನಾರಾಯಣ ಪೂಜೆಯನ್ನು ಪ್ರತಿ ವರ್ಷ ಮಾಡುತ್ತಾ ಬಂದಿದ್ದೇವೆ. ಹಾಗಾಗಿ ಈ ಮಕರ ಸಂಕ್ರಾಂತಿಯ ದಿನ ಎಲ್ಲ ನಾಡಿನ ಸಮಸ್ತ ಜನರಿಗೂ ಶುಭವಾಗಲಿ, ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಬದುಕಲಿ ಅಂತ ನಾನು ಸಮಸ್ತ ಕೊಡಗಿನ ಜನರಿಗೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ನಾವು ಶ್ರೀ ಉಮಾಮಹೇಶ್ವರಿ ಭಜನಾ ಮಂಡಳಿಯಿಂದ ಪ್ರತಿ ವರ್ಷವೂ ಮಕರ ಸಂಕ್ರಾಂತಿಯಂದು ಸತ್ಯನಾರಾಯಣ ಪೂಜೆಯನ್ನು ಹಮ್ಮಿಕೊಂಡು ದೇವರ ಕೃಪೆಗೆ ಪಾತ್ರರಾಗುತ್ತಿದ್ದೇವೆ. ಹಾಗೆ ನಾವು ಮೊದಲು ಸಾಮೂಹಿಕವಾಗಿ ಸತ್ಯನಾರಾಯಣ ಪೂಜೆ ಮಾಡುತ್ತಿದ್ದೆವು. ಸುಮಾರು 1500-2000 ಜನ ಸೇರ್ತಿದ್ದೆವು. ಆದರೆ ಕರೋನಾ ನಂತರ ತುಂಬ ತೊಂದರೆಯಾಗಿ ಈಗ ನಾವು ಭಜನಾ ಮಂಡಳಿಯ ಸದಸ್ಯರು ಸುಮಾರು 40 ಸದಸ್ಯರಿದ್ದಾರೆ. ಅವರ ಕುಟುಂಬ ವರ್ಗದವರೆಲ್ಲ ಸೇರಿ ನಾವು ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಾ ಬಂದಿದ್ದೇವೆ. ಅದೇ ಶ್ರೀ ಭಗವತಿ ಟೆಂಪಲ್ ಕೈಕೇರಿ ಇಲ್ಲಿ ಮಾಡುತ್ತಾ ಬಂದಿದ್ದೇವೆ. ಹಾಗೂ ಈ ಸತ್ಯನಾರಾಯಣ ಸ್ವಾಮಿಯು ಎಲ್ಲರಿಗೂ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಾನು ನನ್ನ 2 ಮಾತನ್ನು ಮುಗಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವಪ್ಪ, ಉದ್ಯಮಿ MG ಮೋಹನ್, ಹೇಮಾವತಿ ಟೀಚರ್, CD ಮಾದಪ್ಪ, ಕಡೆಮಡ ನೆವಿನ್, ತಬಲಾ ಪುರುಷೋತ್ತಮ ಸೇರಿದಂತೆ ಶ್ರೀ ಉಮಾಮಹೇಶ್ವರಿ ಭಜನಾ ಮಂಡಳಿಯ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಹಿರಿಯರು ಪಾಲ್ಗೊಂಡಿದ್ದರು.
ಉಮಾಮಹೇಶ್ವರಿ ಮಂಡಳಿ ಭಜನೆ ಮಂಡಳಿಯ ವತಿಯಿಂದ ನಾನು ಕಾರ್ಯದರ್ಶಿಯಾಗಿ ನೇಮಕಗೊಂಡು ಅಲ್ಲಿ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ವರ್ಷಂಪ್ರತಿಯಂತೆ ನಮ್ಮ ಈ ಸತ್ಯನಾರಾಯಣ ಪೂಜೆಯನ್ನು ಮಾಡುವುದು ಮಕರ ಸಂಕ್ರಾಂತಿಯಲ್ಲಿ ಒಂದು ರೂಢಿಯಾಗಿದೆ. ಹಾಗೆ ಅದರಂತೆ 10-30 ವರ್ಷದಿಂದನೇ 50 ವರ್ಷದಿಂದನೇ ನಡೆದುಕೊಂಡು ಬರ್ತಾ ಇದೆ. ಮೊದಲು ಸಾಮೂಹಿಕವಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾಯಿದ್ರು. ಈಗ 2 ವರ್ಷದಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಭಾರಿ ಕಷ್ಟ ಆಗ್ತದೆ. ನಾವೇ ಬೇರೆ ಮೆಂಬರ್ಸು ಕಾರ್ಯಕರ್ತೆಗಳು ಎಲ್ಲ ಸೇರಿ ಕೆಲಸವನ್ನು ನಿರ್ವಹಿಸೋಣ ಅಂಥೇಳಿ ತೀರ್ಮಾನ ಕೈಗೊಂಡು ಅದರಂತೆ ಈಗ 2-3 ವರ್ಷದಿಂದ ನಾವು ನಿರ್ವಹಣೆ ಮಾಡುವಂಥ ನಮ್ಮ ಸದಸ್ಯರುಗಳೇ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಸತ್ಯನಾರಾಯಣ ಪೂಜೆ ಮತ್ತು ಗಣಪತಿ ಹೋಮ ಎರಡನ್ನೂ ಕೂಡ ಮಾಮೂಲು ನಾವು ಜನವರಿ 14ರಂದೇ ಆಚರಿಸುವಂತೆ ತೀರ್ಮಾನ ಕೈಗೊಂಡು ಅದರಂತೆ ನಡೆದುಕೊಂಡು ಬರ್ತಾ ಇದ್ದೇವೆ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.